ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆಯಾಯಿತು ಅಂತಾದರೂ ಕೂಡ ಬೆಂಗಳೂರಿನ ಅಂಡರ್ ಪಾಸ್ಗಳು ಬ್ಲಾಕ್ ಆಗಿಬಿಡುತ್ತೆ. KR ಸರ್ಕಲ್ನಲ್ಲಿರುವಂಥ ಅಂಡರ್ ಪಾಸು ನಿನ್ನೆ ಸುರಿದಂಥ ಮಳೆಗೆ ಜಲಾವೃತವಾಗಿದೆ. ನಿನ್ನೆ ತುಂಬಿಕೊಂಡಂಥ ನೀರು ಇನ್ನೂ ತೆರವಾಗಿಲ್ಲ. ಅಂಡರ್ ಪಾಸ್ನಲ್ಲಿ ಸಂಚಾರ ಸಾಧ್ಯವಾಗ್ತಾ ಇಲ್ಲ. ವಾಹನ ಸವಾರರು ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ವರ್ಷನೂ ಕೂಡ ಇದೇ ಗೋಳು. KR ಸರ್ಕಲ್ನದ್ದು ಪ್ರತಿ ವರ್ಷನೂ ಇದೇ ಸಮಸ್ಯೆ. ನೋಡ್ತಾ ಇದ್ದೀರಿ, ಇದು KR ಸರ್ಕಲ್ ಅಂಡರ್ ಪಾಸ್ನ ದೃಶ್ಯ ಇದು. ನಿನ್ನೆ ಸಂಜೆ ಸುರಿದಂಥ ಮಳೆಗೆ ಅಂಡರ್ ಪಾಸಲ್ಲಿ ನೀರು ತುಂಬಿಕೊಂಡಿದೆ. ಸದ್ಯ ಅಲ್ಲಿ ವಾಹನಗಳ ಓಡಾಟಕ್ಕೆ ಅವಕಾಶ ಇಲ್ಲದಂತಾಗಿದೆ, ಅಥವಾ ಪ್ರಯಾಣಿಸೋದಕ್ಕೆ ಸಾಧ್ಯವಾಗದಂಥ ಸ್ಥಿತಿಯಾಗಿದೆ. ನಿನ್ನೆ ಸಂಜೆ ಸುರಿದಂತಹ ಭಾರಿ ಮಳೆಗೆ ಸಿಲಿಕಾನ್ ಸಿಟಿಯ ಬಹುತೇಕ ಅಂಡರ್ ಪಾಸ್ಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನಾವಿವಾಗ KR ಸರ್ಕಲ್ ಬಳಿ ಇದ್ದೀವಿ. ಇಲ್ಲಿಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನೀರು ತುಂಬಿಕೊಂಡಿದೆ ಅನ್ನುವಂಥದ್ದು ಈ ಒಂದು ಅಂಡರ್ ಪಾಸ್ನಲ್ಲಿ. ಯಾಕೆಂತಂದರೆ ಕಳೆದ 2 ವರ್ಷಗಳ ಹಿಂದೆ ಇದೇ ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿದ್ದ ಪರಿಣಾಮವಾಗಿ ಏನು ಕ್ಯಾಬ್ನಲ್ಲಿ ಹೋಗ್ತಾ ಇದ್ದಂತಹ ಪ್ರಯಾಣಿಕರೊಬ್ಬರು ಸಾವನ್ನಪ್ಪಿದ್ರು. ಹೀಗಾಗಿ ಮುನ್ನೆಚ್ಚರಿಕೆಯಾಗಿ ಈ ಒಂದು ಅಂಡರ್ ಪಾಸನ್ನು KR ಸರ್ಕಲ್ನಲ್ಲಿರುವಂಥ ಅಂಡರ್ ಪಾಸನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಆದರೆ ಏನು ನಿನ್ನೆ ಸಂಜೆ ಸುರಿದಂತಹ ಮಳೆಗೆ ಏನು ನೀರು ತುಂಬಿಕೊಂಡಿದೆ, ಸುಮಾರು 3/4 ಭಾಗದಷ್ಟು ನೀರು ತುಂಬಿಕೊಂಡಿತ್ತು. ಹೀಗಾಗಿ ಆ ನೀರು ಇನ್ನೂ ಕೂಡ ತೆರವಾಗಿಲ್ಲ. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ನೀರು ತುಂಬಿಕೊಂಡಿದೆ ಅನ್ನುವಂಥದ್ದು. ಯಾಕೆಂತಂದರೆ ಇದನ್ನು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ನಲ್ಲಿ ನಿಲ್ಲುವಂತಹ ನೀರು ಸರಾಗವಾಗಿ ಚರಂಡಿಗೆ ಹರಿದು ಹೋಗುವಂಥದ್ದು, ಜೊತೆಗೆ ಅದನ್ನು ನೀರು ಪಂಪ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು GBA ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದರೆ ಸರಿಯಾದ ಒಂದು ಕ್ರಮವನ್ನು ಇದು ಅಧಿಕಾರಿಗಳು ತೆಗೆದುಕೊಂಡಿಲ್ಲ. ಹೀಗಾಗಿ ಈ ರೀತಿಯಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಂಡು ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ಡುವಂಥ ಒಂದು ಕೆಲಸವನ್ನು ಆಗ್ತಾ ಇರುವಂಥದ್ದು. ಹೀಗಾಗಿ ಪಾದಚಾರಿಗಳು ಮತ್ತು ವಾಹನ ಸವಾರರು ಯಾರೂ ಕೂಡ ಈ ಒಂದು ಅಂಡರ್ ಪಾಸಲ್ಲಿ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಹೀಗಾಗಿ ನಿನ್ನೆ ಸಂಜೆ ಸುರಿದಂತಹ ಮಳೆಗೆ ಇನ್ನೂ ಕೂಡ ನೀರು ತುಂಬಿಕೊಂಡಿರುವಂಥದ್ದು. ಇದನ್ನು ತೆರವು ಮಾಡೋದಕ್ಕೆ GBA ಸಿಬ್ಬಂದಿಗಳಾಗಲಿ ಮತ್ತು BWSSB ಅಧಿಕಾರಿಗಳಾಗಲಿ ಯಾರೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಯಾಕೆಂತಂದರೆ ಈ ರೀತಿಯಾಗಿ ಸಾಕಷ್ಟು ಅಂಡರ್ ಪಾಸ್ಗಳಲ್ಲಿ ನೀರು ತುಂಬಿಕೊಂಡಿದ್ದಂತಹ ಪರಿಣಾಮವಾಗಿ ಸಾಕಷ್ಟು ವಾಹನಗಳು ಹೋಗೋಕ್ಕಾಗದೆ ಟ್ರಾಫಿಕ್ ಜಾಮ್ ಸಹ ಉಂಟಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.